ಇನ್ನು ಅಕ್ರಮ ಗಣಿಗಾರಿಕೆ ತನಿಖೆ ಬಗ್ಗೆ ಸಿಎಂಗೆ ಪತ್ರ ಬರೆದಿರುವಂತಹ ವಿಚಾರ ರಾಯಚೂರಿನಲ್ಲಿ ಎಚ್.ಕೆ. ಪಾಟೀಲ್ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಸರ್ಕಾರಕ್ಕೆ ಒಳ್ಳೆ ಹೆಸರು ಬೇಕು ಅಂತ ಹೇಳಿ ನಾನು ಪತ್ರ ಬರೆದಿರೋದು. ರಾಜ್ಯ ಜನರ ಹಿತದೃಷ್ಟಿಯಿಂದ ಪತ್ರ ಬರೆದಿದ್ದೀನಿ. ಪತ್ರವನ್ನು ಸಿಎಂ ಗಂಭೀರವಾಗಿ ತೆಗೆದುಕೊಳ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಅನ್ನೋದನ್ನ ಇವತ್ತು ಎಚ್.ಕೆ. ಪಾಟೀಲ್ ಮಾತಾಡಿದ್ದಾರೆ. ರಾಜ್ಯದ 1,40,000 ಕೋಟಿ ಹಣ ಲೂಟಿಯಾಗಿದೆ, ಗಂಭೀರವಾಗಿ ಪರಿಗಣಿಸುವ ಉದ್ದೇಶದಿಂದ ನಾನು ಪತ್ರ ಬರೆದಿದ್ದೀನಿ ಅಂತ ಹೇಳಿ ಎಚ್.ಕೆ. ಪಾಟೀಲ್ ಮಾತಾಡಿದ್ದಾರೆ. ಉದ್ದೇಶ ಪತ್ರ ನೀವು ನೋಡಿದ್ರಿ, ನೀವು ಒಂದು ಪತ್ರಿಕೆಯಲ್ಲಿ ಅದನ್ನು ಪ್ರಕಟ ಮಾಡಿದ್ದನ್ನು ನೋಡಿದರೆ ಅದರಿಂದ ಉದ್ದೇಶ ನಿಮಗೇನು ಅರ್ಥ ಆಗಲಿಲ್ವಾ? ನಾನು ಏನು ಮಾಡಬೇಕು ಅನ್ನೋದನ್ನು ಸಹಿತ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇನೆ. ಅದರ ಮೂಲಕ ರಾಜ್ಯದ ಸೇವೆ ಆಗಬೇಕು, ನಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬೇಕು. ಆ ಕಾರಣಕ್ಕಾಗಿ ಆ ಪತ್ರ ಬರೆದಿದೆ. ಆ ಪತ್ರ ರಾಜಕೀಯ ಪತ್ರವಲ್ಲ, ಆ ಪತ್ರ ರಾಜ್ಯದ ಹಿತದೃಷ್ಟಿಯಿಂದ, ನಮ್ಮ ಜನರ ಹಿತದೃಷ್ಟಿಯಿಂದ ಬರೆದಿರ್ತಕ್ಕಂಥ ಪತ್ರ. ಆ ಪತ್ರದಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆ ಪತ್ರ ಈಗಾಗಲೇ ತೋರಿಸಿದ್ದೇನೆ. ಅವರು ಆ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಹೌದು, ಅದರ ಬರೆದೇನಲ್ರಿ ನಾನು ಸಿ ಬಿ ಐದವ್ರಿಗೆ ನಾವು 9 ಪ್ರಕರಣ ವಹಿಸಿದ್ವಿ. ಅದ್ರಾಗ 3 ಪ್ರಕರಣ ಬಿಟ್ಟು 3 ಪ್ರಕರಣ ನಾವು ಮಾಡ್ತೀವಿ, 6 ಪ್ರಕರಣ ನಾವು ಮಾಡೋಂಗಿಲ್ಲ ಅಂತ ಕಳಿಸ್ಬಿಟ್ರು. ಹಾಗೆಯೇ SIT ಒಳಗೆ ನಾವು ಎಷ್ಟು ಪ್ರಕರಣ ಕಳಿಸೀವಿ, ಅದರೊಳಗೆ ಬಹುಭಾಗ ತನಿಖೆಗೆ ಇನ್ನೂ ಒಳಗಾಗಿಲ್ಲ. ಆ ಉದ್ದೇಶದಿಂದ ಬರ್ತೀವಿ. ಸೊ ಹಾಗಾದ್ರೆ ಎಚ್.ಕೆ. ಪಾಟೀಲ್ ಅವರು ಸರ್ಕಾರಕ್ಕೆ ಬರೆದಿರುವಂತಹ ಪತ್ರದಲ್ಲಿ ಏನಿದೆ ಬನ್ನಿ ನೋಡೋಣ. ಕರ್ನಾಟಕ ರಾಜ್ಯದಲ್ಲಿ ಅಕ್ರಮ ಗಣಿಗಾರಿಕೆ ಮೂಲಕ ರಾಜ್ಯ ವಿದ್ರೋಹ ಎಸಗಿದ ಘಟನೆಗಳು ಭಾರೀ ಪ್ರಮಾಣದಲ್ಲಿ 2007ರಿಂದ 2011ರವರೆಗೆ ನಡೆದಿದ್ವು. ಅಧಿಕಾರಸ್ಥ ರಾಜಕಾರಣಿಗಳು ಅಧಿಕಾರಶಾಹಿಗಳ ಅಕ್ರಮ ಕೂಟ ರಚಿಸಿಕೊಂಡು ಸಂಘಟಿತವಾಗಿ ರಾಜ್ಯದ ಸಂಪತ್ತನ್ನ ಲೂಟಿ ಮಾಡಿದ್ರು. ಇಂತಹ ಅಕ್ರಮ ಗಣಿಗಾರಿಕೆಯಿಂದ ಈ ಹಗಲು ದರೋಡೆ ಮತ್ತು ಲೂಟಿಗಳ ಕಬಂಧ ಬಾಹುಗಳಿಗೆ ಸಿಕ್ಕು ಕರ್ನಾಟಕ ರಾಜ್ಯ ನಲುಗಿ ನರಳುತ್ತಿದ್ದ ಆ ಸಂದರ್ಭದಲ್ಲಿ ದುರವಸ್ಥೆಯನ್ನ ಗಂಭೀರವಾಗಿ ಗಮನಿಸಿದ ಲೋಕಾಯುಕ್ತ ಸರ್ಕಾರ ಎಚ್ಚರಿಸುವ ಪ್ರಶಂಸನೀಯ ದಿಟ್ಟ ಹೆಜ್ಜೆಯನ್ನಿಟ್ಟಿತು. ಕರ್ನಾಟಕ ಸರ್ಕಾರಕ್ಕೆ 1,50,000 ಕೋಟಿ ರೂಪಾಯಿಯ ನಷ್ಟ ಸಂಭವಿಸಿತು. ಇಷ್ಟು ದೊಡ್ಡ ಮೊತ್ತದ ಸಂಪತ್ತಿನ ಹಾನಿಯ ಅಂದಾಜನ್ನ 2013ರಿಂದ 2018ರಲ್ಲಿ ಗಣಿ ಅಕ್ರಮ ವ್ಯವಹಾರಗಳ ತನಿಖೆಗೆ ಮೇಲುಸ್ತುವಾರಿ ವಹಿಸಿದ್ದ ಅಂದು ನನ್ನ ಅಧ್ಯಕ್ಷತೆಯ ಸಚಿವ ಸಂಪುಟದ ಉಪಸಮಿತಿಯು ಬಹಿರಂಗಗೊಳಿಸಿತು. 2006ರಿಂದ 2009ರ ಡಿಸೆಂಬರ್ವರೆಗೆ ಒಟ್ಟು 12,891 ಅಕ್ರಮ ಗಣಿಗಾರಿಕೆ ಪ್ರಕರಣಗಳು ಕರ್ನಾಟಕದಲ್ಲಿ ವರದಿಯಾಗಿದ್ವು. 2010ರಿಂದ 11ನೇ ಸಾಲಿಗೆ 6,476 ಅಕ್ರಮ ಗಣಿಗಾರಿಕೆ ಪ್ರಕರಣಗಳು ಬೆಳಕಿಗೆ ಬಂದಿದ್ವು. ಕರ್ನಾಟಕದಲ್ಲಿ ಉತ್ಪಾದನೆಯಾಗುವ ಕಬ್ಬಿಣದ ಅದಿರಿನ ದತ್ತಾಂಶವನ್ನ ಕೇಂದ್ರೀಕೃತವಾಗಿ ನಿರ್ವಹಿಸಲಾಗುತ್ತಿಲ್ಲ ಎಂಬ ಸತ್ಯವನ್ನ ಬಯಲಿಗೆಳೆದಿದ್ದ ಸಚಿವ ಸಂಪುಟದ ಉಪಸಮಿತಿ ಅಕ್ರಮ ಗಣಿಗಾರಿಕೆ ಚಟುವಟಿಕೆಗಳ ಮತ್ತು ಈ ಚಟುವಟಿಕೆಗಳಿಗೆ ಮೀಸಲಾಗಿ ನಿಂತಿದ್ದ ಅಧಿಕಾರಿಶಾಹಿಯು ಒಂದು ಕಡೆ ವಿಳಂಬ ದ್ರೋಹ, ಇನ್ನೊಂದು ಕಡೆ ನಿಷ್ಕ್ರಿಯತೆ, ಕರ್ನಾಟಕದ ನೈಸರ್ಗಿಕ ಸಂಪತ್ತು ಲೂಟಿಯಾಗುವುದನ್ನ ಅಟ್ಟಹಾಸದಿಂದ ಸ್ವಾರ್ಥ ಸಾಧನೆಗಾಗಿ ಕುಹಕನಗೆ ಬೀರ್ತಿತ್ತು. ಸಂಪೂರ್ಣ ವ್ಯವಸ್ಥೆ ಪಟ್ಟಭದ್ರ ಆಸಕ್ತ ಮೂಕ ಪ್ರೇಕ್ಷಕನಂತೆ ವರ್ತಿಸಿ ದೇಶದ್ರೋಹವನ್ನ ಎಸಗುತ್ತಿತ್ತು. ಸತ್ಯವನ್ನ, ವಸ್ತುಸ್ಥಿತಿಯನ್ನ ಜನರಿಗೆ ತಿಳಿಸಿ ಭ್ರಷ್ಟ ವ್ಯವಸ್ಥೆಗೆ, ಹಗಲು ದರೋಡೆಗೆ ಸವಾಲು ಹಾಕಿ ಭಾರೀ ಕಿಚ್ಚಿನಿಂದ ಎಳೆ ಎಳೆಯಾಗಿ ಸಮಾಜದ ಎದುರಿಗೆ ತೆರೆದಿಟ್ಟು ಅಕ್ರಮ ಗಣಿಗಾರಿಕೆ ವಿರುದ್ಧ ತಮ್ಮ ನೇತೃತ್ವದಲ್ಲಿ 320 ಕಿಲೋಮೀಟರ್ ಪಾದಯಾತ್ರೆ ಹಾಗೂ ಜನಜಾಗೃತಿಯ ಕಾರ್ಯ ಅಂದಿನ ವಿರೋಧ ಪಕ್ಷವಾಗಿದ್ದ ಕಾಂಗ್ರೆಸ್ ಪಕ್ಷದಿಂದ ನಡೆದಿತ್ತು. 2007ರಿಂದ 2011ರ ಅವಧಿವರೆಗೂ ಸಕ್ರಮ ವ್ಯವಹಾರಗಳು ಮರೀಚಿಕೆಯಾಗಿ ಕೇವಲ ಅಕ್ರಮಗಳೇ ನಡೆಯುತ್ತಿದ್ದ ಸಂದರ್ಭದಲ್ಲಿ ಈ ಪ್ರಕರಣವನ್ನ ತದನಂತರ 2010ರಲ್ಲಿ ವಿವಿಧ ತನಿಖಾ ಸಂಸ್ಥೆಗಳಿಗೆ ವಹಿಸಲಾಗಿತ್ತು. ಕರ್ನಾಟಕ ಸರ್ಕಾರದ ಅನೇಕ ಕ್ರಮಗಳು ಸುದೀರ್ಘ ವಿಚಾರಣೆಯ ನಂತರ ರಾಜ್ಯದ ಸಂಪತ್ತನ್ನ ಲೂಟಿ ಮಾಡಿದ ತಪ್ಪಿತಸ್ಥರಿಗೆ ಶಿಕ್ಷೆಯಾಗುವ ಮಟ್ಟಕ್ಕೆ ನ್ಯಾಯಾಂಗದಲ್ಲಿ ಈಗ ತಲುಪಿವೆ. ಒಂದೆರಡು ಪ್ರಕರಣಗಳಲ್ಲಿ ಕೆಲ ಪ್ರಮುಖ ಅಪರಾಧಿಗಳಿಗೆ ಶಿಕ್ಷೆಯಾದರೆ ಇನ್ನೂ ಅನೇಕ ಪ್ರಕರಣಗಳು ವರ್ಷಗಳು ಉರುಳಿದ್ರೂ ಇನ್ನೂ SIT ವಿಚಾರಣೆಯ ಹಂತದಲ್ಲಿವೆ. ಆದರೆ ಇಷ್ಟು ದೊಡ್ಡ ಪ್ರಮಾಣದ ಲೂಟಿಕೋರತನಕ್ಕೆ ತಕ್ಕ ಪ್ರಮಾಣದ ಶಿಕ್ಷೆಯಾಗಲಿ ಅಥವಾ ಕಳುವಿನ ಸಂಪತ್ತು ವಾಪಸ್ ಪಡೆಯುವ ಪ್ರಾಮಾಣಿಕತನ ಹಾಗೂ ನಿಷ್ಠೆಯ ಪ್ರಯತ್ನ ಇಲ್ಲವಾಯಿತೆಂಬ ಆಕ್ರೋಶ ಜನರಲ್ಲಿದೆ. ನಡೆದ ಗಣಿ ಅಕ್ರಮದ ಕೇವಲ 7.6% ಪ್ರಕರಣಗಳು ತನಿಖೆಗೆ ಒಳಪಟ್ಟಿವೆ. ಒಟ್ಟು ಅಕ್ರಮದ ಬಾಕಿ ಉಳಿದ ಪ್ರಕರಣಗಳ ತನಿಖೆ ನಡೆಯದೇ ಇದ್ದುದರಿಂದ ಕೇವಲ 0.02% ಪ್ರಕರಣಗಳಲ್ಲಿ, ಅಕ್ರಮದ ತನಿಖೆಗೊಳಪಟ್ಟ ಪ್ರಕರಣಗಳಲ್ಲಿ ಕೇವಲ 2% ಪ್ರಕರಣಗಳಲ್ಲಿ ತೀರ್ಪು ಬಂದಿವೆ. ಕೆಲವು ಅಪರಾಧಿಗಳಿಗೆ ಶಿಕ್ಷೆಯಾಗಿವೆ. ಕೆಲವು ಆರೋಪಿಗಳು ಅನುಮಾನದ ಲಾಭ ಪಡೆದು ತಾಂತ್ರಿಕ ಕಾರಣಗಳಿಂದಾಗಿ ಬಿಡುಗಡೆಗೊಂಡು ನ್ಯಾಯಾಲಯದಿಂದ ಖುಲಾಸೆಯಾಗಿದ್ದಾರೆ. ಅವರ ಪ್ರಕರಣಗಳು ಪ್ರಕರಣವಾರು ಮೇಲ್ಮನವಿ ತೀರ್ಮಾನಿಸದೆ ಅಲ್ಲಿಯೇ ಕೊಳೆಯುತ್ತಿವೆ.
ಇನ್ನುಳಿದ ಶೇಕಡಾ 92.4% ಅಕ್ರಮ ಗಣಿಗಾರಿಕೆ ಪ್ರಕರಣಗಳು ತನಿಖೆಗೆ ಒಳಪಡಬೇಕಾಗಿತ್ತು. ಅಪರಾಧಿಗಳು ಶಿಕ್ಷೆಗೆ ಗುರಿಯಾಗಬೇಕಾಗಿತ್ತು. ಇಂತಹ ಗುನ್ನೆ ಮೂಲಕ ಲೂಟಿಯಾದ ಸಂಪತ್ತು ಖಜಾನೆಗೆ ಮರಳಿ ಬರಬೇಕಾಗಿದೆ. ಹೂತು ಹೋಗುತ್ತಿವೆ. ಎಚ್.ಕೆ. ಪಾಟೀಲ್, ಕಾನೂನು ಸಚಿವ.